ಟೈರ್ ಸ್ಫೋಟಗೊಂಡು ಕೇತಗಾನಹಳ್ಳಿ ಬಳಿ ಟೈರ್ ಇದಾಗಿರೋದು ಕಾರ್ನಲ್ಲಿದ್ದ ಯುವಕ ಯುವತಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಟೈರ್ ಸ್ಫೋಟಗೊಂಡು ತಡೆಗೋಡೆಗೆ ಅಂದರೆ ರೋಡ್ ಡಿವೈಡರ್ಗೆ ಕಾರು ಡಿಕ್ಕಿ ಆಗಿರೋದು. ಕಾರಂತೂ ಸಂಪೂರ್ಣ ಜಖಮ್ ಆಗಿದೆ. ಆದರೆ ಕಾರ್ನಲ್ಲಿದ್ದ ಯುವಕ ಯುವತಿ ಇಬ್ಬರು ಕೂಡ ಬಚಾವಾಗಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ತಡೆಗೋಡೆ ನೋಡಿ. ತುಂಬ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾಗ ಟೈರ್ ಬ್ಲಾಸ್ಟ್ ಆಗಿಬಿಟ್ರೆ ನಿಮಗೆ ಕಂಟ್ರೋಲ್ ಸಿಗಲ್ಲ. ಅದು ಹೇಳಿ ಕೇಳಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮಿನಿಮಮ್ ಅಂದರೂ 100 ಸ್ಪೀಡಲ್ಲಿ ಇರ್ತಾರೆ, 85, 90, 100. ಆ ಸ್ಪೀಡ್ನಲ್ಲಿ ಹೋಗ್ಬೇಕಾದ್ರೆ ಟೈರ್ ಸ್ಫೋಟ ಆಗಿಬಿಟ್ರೆ ಕಂಟ್ರೋಲ್ ಸಿಗಲ್ಲ. ಹಾಗಾಗಿ ಅವನೇನು ಮಾಡಿದ್ದಾನೆ, ಇಮಿಡಿಯೇಟಾಗಿ ಅದು ಬಂದು ಡಿವೈಡರ್ ಗುದ್ದಿದೆ. ನೋಡಿ ಆ ಕಾರ್ ಸ್ಥಿತಿ ಹೆಂಗಾಗಿದೆ ಅಂತ ನೋಡ್ತಾ ಇದ್ದೀರ. ಕಾರಲ್ಲಿ ಒಬ್ಬ ಯುವಕ ಯುವತಿ ಇಬ್ಬರು ಇದ್ರಂತೆ. ಅವರಿಬ್ಬರು ಈಗ ಸದ್ಯಕ್ಕೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಸೀಟ್ ಬೆಲ್ಟ್ ಹಾಕಿರಬೇಕು ಅಂತ ಅನಿಸುತ್ತೆ ಫ್ರಂಟಲ್ಲಿ. ಹಾಗಾಗಿ ಏರ್ ಬಲೂನ್ ಓಪನ್ ಆಗಿರೋದ್ರಿಂದ ಅವರಿಬ್ಬರು ಬಚಾವಾಗಿದ್ದಾರೆ. ಕಾರುಗಳು ಅಷ್ಟು ಇದು ಕಮ್ಮಿ, ಪಲ್ಟಿ ಹೊಡೆದು ಬಿಡ್ತವೆ ಕಾರುಗಳು. ಆ ಥರ ಆದಾಗ 2-3 ಪಲ್ಟಿ ಹೊಡೆದು ಬಿಡ್ತವೆ. ಡ್ರೈವರ್ಗೂ ಗಾಬರಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸಡನ್ನಾಗಿ ಬ್ರೇಕ್ ಹಾಕೋದು ಇವೆಲ್ಲ ಮಾಡಿದ್ರೆ ಈ ಥರ ಆಗುತ್ತೆ.